ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾನು ಜರ್ದೋಸಿಯಿಂದ ಒಂದು ಫ್ಲವರ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ಇದು ಒಂದು ಬುಟಾಸ್ ಡಿಸೈನೇ. ಇವಾಗ ನಾನು ಗ್ರೀನ್ ಕಲರ್ ಒಂದು ಕುಂದನ್ನು ಗ್ಲೂ ಹಾಕಿ ಅಂಟಿಸ್ಕೊಂಡಿದ್ದೀನಿ. ಗ್ಲೂ ಹಾಕಿ ಅಂಟಿಸಿದ ಮೇಲೆ ಅದು ಕುಂದನ ಅಂಟಿದ ಮೇಲೆ ನಾವು ವರ್ಕ್ ಮಾಡಬೇಕಾಗತ್ತೆ, ಇಲ್ಲ ಅಂದರೆ ಆಚೆ ಈಚೆ ಹೋಗುತ್ತೆ. ನಾನಿಲ್ಲಿ ಸಿಲ್ವರ್ ಕಲರ್ ಸಾದಿ ಜರ್ದೋಸಿನ ತೊಗೊಂಡಿದ್ದೀನಿ. ಒಂದು ಕಾಲು ಸೆಂಟಿಮೀಟ್ರ್ ಅಷ್ಟು ನೀವು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರುವಂಥ ಜರ್ದೋಸಿನ ನಾನಿವಾಗ ಕಾಟನ್ ಥ್ರೆಡ್ಡಿಂದ ಇದನ್ನು ನಾನಿವಾಗ ಸ್ಟಿಚ್ಚನ್ನು ಮಾಡ್ತಾ ಇದ್ದೀನಿ. ನೋಡಿ, ಕೆಳಗಡೆಯಿಂದ ನಾವು ಅಂದರೆ ಬಟ್ಟೆ ಕೆಳಗಡೆಯಿಂದ ದಾರಾನ ತಗೊಂಡು ಅದರಲ್ಲಿ ನಾವು ಜರ್ದೋಸಿನ ಹಾಕಿ ಈ ಥರ ಒಂದು ಲೂಪನ್ನು ಕ್ರಿಯೇಟ್ ಮಾಡ್ಕೊಬೇಕಾಗತ್ತೆ. ಎಲ್ಲಿ ನಾವು ಯಾವ ಪಾಯಿಂಟಿಂದ ನಾವು ನೀಡಲ್ನ ತೊಗೊಂಡ್ವೋ ಅದೇ ಪಾಯಿಂಟ್ ಪಕ್ಕದಲ್ಲೇ ನಾವು ನೀಡಲ್ನ ಹಾಕಿ ಈ ಥರ ಒಂದು ಲೂಪ್ ಕ್ರಿಯೇಟ್ ಆಗೋ ರೀತಿಯಲ್ಲಿ ಮಾಡಬೇಕಾಗುತ್ತೆ. ಯಾಕೆಂದರೆ ಇಂದಿನ ವಿಡಿಯೋದಲ್ಲಿ ಸಾಕಷ್ಟು ನಾನು ಜರ್ದೋಸಿಯನ್ನು ಲೂಪ್ ಕ್ರಿಯೇಟ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಲ್ಲಿ ನೀವು ಕೂಡ ಇದನ್ನು ಲೂಪನ್ನು ಫಾರ್ಮ್ ಮಾಡಬೇಕಾಗುತ್ತೆ. ನಿಮಗೆ ಎಷ್ಟು ಪೆಟಲ್ಸ್ ಬೇಕೋ ಅಷ್ಟರ ಮೇಲೆ ನೀವು ಡಿಪೆಂಡ್ ಮಾಡ್ಕೊಬೋದು. ಇಲ್ಲಾಂದರೆ ನಿಮಗೆ ಪೆಟಲ್ಸ್ಗಳು ದೊಡ್ಡದಾಗಿ ಬೇಕಂದರೆ ನೀವು 1.5-2 ಸೆಂಟಿಮೀಟ್ರ್ ಹಾಕೋಷ್ಟು ನೀವು ಜರ್ದೋಸಿನ ಕಟ್ ಮಾಡಿಕೊಂಡು ಲೂಪನ್ನು ಕ್ರಿಯೇಟ್ ಮಾಡ್ಕೊಬೋದು. ನಾನು ಮೀಡಿಯಮಾಗಿ ಕ್ರಿಯೇಟ್ ಮಾಡಿದ್ದೀನಿ. ನೋಡಿ, ಈ ರೀತಿ ಕಾಣ್ತಾ ಇದೆ. ಈ ಥರ ಫ್ಲವರ್ ಬುಟಾಸನ್ನು ಬ್ಯಾಕ್ ನೆಕ್ಕಿಗೆಲ್ಲ ಯೂಸ್ ಮಾಡ್ಕೊಬೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಯಾರೇ ರಿಲೇಟೆಡ್ ವಿಡಿಯೋಸ್ ಬೇಕಂದರೆ ನಮ್ಮ ಪೇಜನ್ನು ತಪ್ಪದೆ ಫಾಲೋ ಮಾಡಿ. ಆಗ್ತಿರೋ ಈ ವಿಡಿಯೋಸ್ನ ನೋಡಿ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಕಮೆಂಟ್ ಮಾಡಿ ನೋಡೋಣ.